ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ಚೈತ್ರ. ನಾನಿವತ್ತು ಬಾಯಿ ಸೊಪ್ಪಿನ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಬಾಯಿ ಸೊಪ್ಪಿಂದು ಸಾಂಬಾರನ್ನು ಕೂಡ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ಈ ಬಾಯಿ ಸೊಪ್ಪು ಅಂದ ತಕ್ಷಣ ನಮಗೆ ನೆನಪಾಗೋದು ಬಾಯಿ ಹುಣ್ಣಾಗಿದ್ದಾಗ ತಿಂತೀವಿ. ಇದನ್ನು ನಮ್ಮ ಹಳ್ಳಿ ಕಡೆಯಲ್ಲಿ ಹುಡುಕೊಂಡೋಗಿ ಬಾಯಿ ಸೊಪ್ಪು ಎಲ್ಲಿದೆ ಅಂತ ಹುಡುಕೊಂಡೋಗಿ ಬಾಯಿ ಹುಣ್ಣಾಗಿದ್ದಾಗ ತಿಂತೀವಿ. ಮತ್ತು ಹೊಟ್ಟೆನಲ್ಲಿ ಹುಣ್ಣಾಗಿದ್ದರೂ ಕೂಡ ಬಾಯಿ ಸೊಪ್ಪನ್ನು ಬಳಸ್ತಾರೆ. ಮತ್ತು ಬಾಯಿ ಸೊಪ್ಪಲ್ಲಿ ತುಂಬ ಪ್ರೋಟೀನ್ ಇದೆ ಅಂತ ನಾನು ಕೇಳಿದ್ದೀನಿ. ಮತ್ತು ABC ವೈಟಮಿನ್ ABC ಕೂಡ ಈ ಬಾಯಿ ಸೊಪ್ಪಲ್ಲಿದೆ. ಮತ್ತು ತುಂಬ ಹೇರಳವಾಗಿದೆ ಅಂತ ನಾನು ಕೇಳಿದ್ದೀನಿ. ಮತ್ತು ಬಾಯಿ ಸೊಪ್ಪನ್ನು ತಿಂದರೆ ನಮಗೆ ನಿದ್ರಾಹೀನತೆ ಕಮ್ಮಿ ಆಗುತ್ತೆ ಅಂತಲೂ ಕೂಡ ಆಯುರ್ವೇದಿಕ್ಕಲ್ಲಿ ಇದೆ. ಬಟ್ ಮಕ್ಕಳುಗಳಿಗೆ ನೆನಪಿನ ಶಕ್ತಿ ವೃದ್ಧಿ ಆಗೋದಕ್ಕೆ ಬಾಯಿ ಸೊಪ್ಪು ತಿನ್ನಬೇಕು ಅಂತ ನನಗೆ ಒಬ್ಬರು ಡಾಕ್ಟ್ರು ಹೇಳಿದರು. ಆದರೆ ಇದನ್ನು ಮಕ್ಕಳುಗಳು ಹಾಗೆ ತಿನ್ನೋದಿಲ್ಲ. ಏನು ಆಗೋದಿಲ್ಲ ತಿಂದರೆ, ಸ್ವಲ್ಪನೂ ಏನು ಅನಿಸೋದಿಲ್ಲ. ಅದು ಕಹಿ ಇರೋದಿಲ್ಲ, ಏನಿರೋದಿಲ್ಲ. ತುಂಬ ಒಂದು ರೀತಿಯಾದಂಥ ಎಲೆ ತಿಂದಿರೋ ಥರನೇ ಆಗ್ತಾಯಿರುತ್ತೆ. ಬಟ್ ಅದನ್ನು ಮಕ್ಕಳುಗಳು ತಿನ್ನೋದಿಲ್ಲ. ಲೋಳೆ ಲೋಳೆ ಬರ್ತಾಯಿರುತ್ತೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಮಕ್ಕಳುಗಳಿಗೆ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ರಸನ ತೆಗೆದು ಸ್ವಲ್ಪ ಜೇನುತುಪ್ಪ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಅವರಿಗೆ ಕೊಟ್ಟರೆ ವಾರದಲ್ಲಿ 2ರಿಂದ 3 ದಿನ ಕೊಡ್ತಾ ಬಂದರೆ ನೆನಪಿನ ಶಕ್ತಿ ಹೆಚ್ಚುತ್ತೆ ಅಂತ ಹೇಳಿದರು ನನಗೆ. ತುಂಬ ಚೆನ್ನಾಗಿರುತ್ತೆ. ಇದ್ರ ಸಾಂಬಾರಂತೂ ನನಗೆ ತುಂಬ ಇಷ್ಟ ಆಯಿತು. ಪಲ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಜ ಹೇಳ್ಬೇಕಂದ್ರೆ ಇದನ್ನು ನೀರಲ್ಲಿ ಹಾಕಿ ಬೇಯಿಸಿ ಮಾಡೋದಕ್ಕಿಂತ ಹಾಗೆಯೇ ತಿಂದರೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಆದರೆ ಮಕ್ಕಳುಗಳು ತಿನ್ನೋದಿಲ್ಲ ಅನ್ನೋದಕ್ಕೋಸ್ಕರ ನಾವು ಸಾಂಬಾರು ಅಥವಾ ಪಲ್ಯದ ರೂಪದಲ್ಲಿ ಮಾಡಿ ತಿನ್ನಿಸ್ತೀವಿ. ಪಲ್ಯದ ರೂಪದಲ್ಲೂ ಯಾವ ರೀತಿ ಮಾಡ್ಬೋದಂದರೆ ನೀರನ್ನು ಹಾಕ್ತಾ ಹಾಗೆಯೇ ಪಲ್ಯನ ಅಂದರೆ ಸೊಪ್ಪನ್ನ ಕುದಿಸಿ ಮಾಡ್ಬೋದು, ಉಸಿರು ಬಾಯಲ್ಲಿ ಬೇಯಿಸಿ. ನಾನಿವಾಗ ಇದನ್ನು ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಒಂದು ಸ್ವಲ್ಪ ಅಂದರೆ ಈಗ ತೋರಿಸಿದ್ನಲ್ಲ ಅದರಲ್ಲಿ ಒಂದು 200 ಗ್ರಾಮ್ ಇದೆ ಅಷ್ಟೇ. ಒಂದು 200 ಗ್ರಾಮಷ್ಟು ಅವರೇ ಬೇಳೆ ತೊಗೊಂಡಿದ್ದೀನಿ, ಹಿಚ್ಕೋ ಬೇಳೆ ತೊಗೊಂಡಿದ್ದೀನಿ. ಮತ್ತು ಅದನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ, ನೀಟಾಗಿ ತೊಳ್ಕೊಂಡಿದ್ದೀನಿ. ಬಾಯಿ ಸೊಪ್ಪನ್ನು ಕೂಡ ನಾನು ನೀಟಾಗಿ ನೀರಲ್ಲಿ ಹಾಕಿ ತೊಳ್ಕೊಂಡು ಹೆಚ್ಕೊಂಡು ಅದೇ ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ. ಬಾಯಿ ಸೊಪ್ಪು ಮತ್ತು ಹಿಚ್ಕೋ ಬೇಳೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಚೊಂಬಷ್ಟು ನಾನು ಈಗ ತೋರಿಸ್ತಿದ್ದೀನಲ್ಲ ಈ ಚೊಂಬಲ್ಲಿ ಒಂದು ಚೊಂಬು ಅಂದರೆ ಒಂದು 3/4 ಲೀಟ್ರು ಅದು ನೀರು ಹಿಡಿಯುತ್ತೆ. ಅಷ್ಟು ನೀರನ್ನು ಹಾಕಿ ನಾನು ಒಂದು 3 ವಿಸಲ್ಲು ಕೂಗಿಸ್ಕೊಂಬರ್ತೀನಿ. ನೋಡಿ ನಿಮಗೆ ಯಾವ ಬೇಳೆ ಹಾಕಿದ್ದೀರ, ಇದನ್ನು ತೊಗರಿ ಬೇಳೆಯಲ್ಲೂ ಕೂಡ ಮಾಡ್ಬೋದು. ಬಟ್ ಹಿಚ್ಕೋ ಬೇಳೆಯಲ್ಲಿ ಮಾಡಿದ್ರೆ ಅಂದರೆ ಅವರೇ ಬೇಳೆಯಲ್ಲಿ ಹಿಚ್ಕಿಟ್ಕೊಂಡಿರ್ತೀರಲ್ಲ, ಅವರೆಕಾಯಿ ಸೀಸನಲ್ಲಿ ಆ ಹಿಚ್ಕೋ ಬೇಳೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ. ನಂತರ ಅದು ಒಂದು 3 ವಿಸಲ್ ಕೂಗಲಿ. ಅಷ್ಟರಲ್ಲಿ ನಾವು ಇದಕ್ಕೆ ಖಾರನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತುರಿನ ಒಂದು 1/4 ಹೋಳಷ್ಟು ತೆಂಗಿನಕಾಯಿ ತುರಿ ತೊಗೊಂಡ್ರೆ ಸಾಕಾಗುತ್ತೆ. ಇಷ್ಟು ಅಳತೆಗೆ ಅಂದರೆ ಒಂದು 300 ಗ್ರಾಮ್ ನಾನು ತೊಗೊಂಡಿದ್ದೀನಿ ಬೇಳೆ ಅದಕ್ಕೆ. ಮತ್ತು ಸಾಂಬಾರು ಪುಡಿ ತೊಗೊತಾ ಇದ್ದೀನಿ. ನಮ್ಮನೆ ಸಾಂಬಾರು ಪುಡಿ ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಧನಿಯಾ ಪುಡಿ. ನಿಮ್ಮನೆ ಸಾಂಬಾರು ಪುಡಿ ನೋಡಿಕೊಂಡು ನಿಮಗೆ ಗೊತ್ತಿರುತ್ತಲ್ಲ ಅಳತೆ ಅಷ್ಟು ಹಾಕ್ಕೊಳ್ಳಿ. ಮತ್ತು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಬರ್ತೀನಿ. ಮತ್ತು ಇದಕ್ಕೆ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆ ಹಾಕಿ ಒಂದು ಸ್ವಲ್ಪ ಅಕ್ಕಿ ಒಂದು 1/4 ಮುಷ್ಟಿಯಷ್ಟು ಅಕ್ಕಿನ ಒಂದು ಅರ್ಧ ಗಂಟೆ ನೆನೆ ಹಾಕಿ ಆ ಅಕ್ಕಿನೂ ಕೂಡ ಇದಕ್ಕೆ ಹಾಕ್ಕೊಬೋದು, ಅಂದರೆ ರುಬ್ಬೋದಕ್ಕೆ. ನಾನಿಲ್ಲಿ ಅಕ್ಕಿ ನೆನೆ ಹಾಕಿರಲಿಲ್ಲ. ಆ ಕಾರಣದಿಂದ ಸ್ವಲ್ಪ ಕಡಲೆನ ಹಾಕ್ಕೊಂಡು ಮತ್ತೆ ರುಬ್ಕೊತಾ ಇದ್ದೀನಿ. ಅಕ್ಕಿ ನೆನೆ ಹಾಕಿದ್ರೂ ಅದೇ ಟೇಸ್ಟ್ ಬರುತ್ತೆ. ನೆನೆ ಹಾಕಿ ಇದಕ್ಕೆ ಹಾಕಿ ರುಬ್ಬಿದ್ರೂ.
ಕಡಲೆ ಹಾಕಿ ರುಬ್ಬಿದ್ರೂ ಕೂಡ ಅದೇ ಟೇಸ್ಟ್ ಬರುತ್ತೆ. ನಾನು ಕಡಲೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಂಡಿದ್ದಾದಮೇಲೆ ಈ ಕಡೆ 3 ವಿಸಲ್ ಬಂದಿದೆ. ಇದನ್ನು ನಾನು ನೀಟಾಗಿ ಮಸ್ಕೊಳ್ತೀನಿ. ನೀಟಾಗಿ ಮಸಿಯೋ ಕೋಲಿರುತ್ತಲ್ಲ ಅದರಲ್ಲಿ ಮಸ್ಕೊಳ್ಳಿ. ನೀಟಾಗಿ ಮಸ್ಕೊಂಡಿದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಸಾಂಬಾರ್ದು ಏನಿದೆ ಅದನ್ನು ಅದರೊಳಗಡೆ ಹಾಕಿ 1-2 ಕುದಿ ಕುದಿಸಿದ್ರೆ ಮುಗೀತು, ಸಾಂಬಾರು ರೆಡಿ ಆಗುತ್ತೆ. ನಾನಿಲ್ಲಿ ಮುದ್ದೆನ ರೆಡಿ ಮಾಡ್ತಾಯಿದ್ದೀನಿ. ಈ ಸಾಂಬಾರಿಗೆ ಮುದ್ದೆ, ಉಪ್ಪಿನಕಾಯಿ, ಅನ್ನ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ತಿಂದರೂ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಡೈಲಿ ನಮ್ಮ ಮನೇಲಿ ರಾಗಿ ಮುದ್ದೆ ನಾನು ಮಾಡೇ ಮಾಡ್ತೀನಿ ನೈಟ್ ಟೈಮು. ಹಾಗಾಗಿ ಇಲ್ಲಿ ಮುದ್ದೆ ರೆಡಿ ಮಾಡ್ತಾಯಿದ್ದೀನಿ. ಈ ಬಾಯಿ ಬಸಳೆ ಸೊಪ್ಪನ್ನ ತಿಂದರೆ ರಕ್ತಹೀನತೆ ಕಮ್ಮಿ ಆಗುತ್ತೆ. ರಕ್ತಹೀನತೆ ಇರೋರು ಬಾಯಿ ಬಸಳೆ ಸೊಪ್ಪನ್ನ ಬೇಯಿಸಿ ತಿನ್ನೋದಕ್ಕಿಂತ ಹಾಗೆಯೇ ತಿನ್ನಿ. ಅಂದರೆ ಬಾಯಿ ಬಸಳೆ ಸೊಪ್ಪು ಒಂದು ಬಳ್ಳಿನ ಮನೆ ಹತ್ರ ಹಾಕಿದ್ರೂ ಸಾಕು, ತುಂಬ ಚೆನ್ನಾಗಿ ಹಬ್ಕೊಂಡು ಬರುತ್ತೆ ಬಳ್ಳಿ. ಕೆಂಪು ಬಳ್ಳಿನೂ ಇರುತ್ತೆ ಮತ್ತು ಗ್ರೀನ್ ಕಲರ್ ಬಳ್ಳಿನೂ ಇರುತ್ತೆ. ಎರಡೂ ಕೂಡ ಔಷಧಿಗೆ ಅಷ್ಟೇ ಒಳ್ಳೆಯದು. ನಮ್ಮ ಮನೇಲಿ ಇರ್ತಕ್ಕಂಥದ್ದು ಕೆಂಪು ಬಳ್ಳಿ. ನಾನು ಇದನ್ನು ಬೇರೆ ಕಡೆಯಿಂದ ತಂದು ಹಾಕಿದ್ದೆ. ಅದಕ್ಕೇನು ಎಕ್ಸ್ಟ್ರಾ ಕೇರ್ ಏನು ತೊಗೊಳ್ಳಿಲ್ಲ. ಎಲ್ಲದಕ್ಕೂ ನೀರು ಹಾಕೋ ಥರನೇ ನೀರು ಹಾಕ್ತಾಯಿದ್ದೆ ಅಷ್ಟೇ. ತುಂಬ ಚೆನ್ನಾಗಿ ಬಂದಿತ್ತು ಬಳ್ಳಿ ಮಾತ್ರ, ತುಂಬ ಚೆನ್ನಾಗಿ ಹಬ್ಕೊಂಡಿತ್ತು. ಎಷ್ಟು ಒಳ್ಳೊಳ್ಳೆ ಔಷಧಿಗಳು ನಮ್ಮ ಸುತ್ತಮುತ್ತಲೇ ಇರುತ್ತೆ, ಬಟ್ ನಮಗೆ ಗೊತ್ತಿರೋದಿಲ್ಲ. ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಅದೇ ಮೆಡಿಕಲ್ ಶಾಪಲ್ಲಿ ತೊಗೊಂಬಂದು ನಾವು ಯೂಸ್ ಮಾಡ್ಕೊತಿರ್ತೀವಿ ಅಷ್ಟೇ, ನಮಗೇನಾದರೂ ಆಯಿತು ಅಂದರೆ. ಬಟ್ ಆ ನೇಚರೇ ನಮಗೆ ತುಂಬ ಥರ ಔಷಧಿಗಳನ್ನು ಕೊಟ್ಟಿದೆ. ನೇಚರಿಂದನೇ ಬಂದಿರತಕ್ಕಂಥ ಔಷಧಿನ ಈ ರೀತಿ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ ರೂಪದಲ್ಲಿ ನಮಗೆ ಕೊಡ್ತಾರೆ ಅಷ್ಟೇ. ಬಟ್ ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಾರೆ. ನಾವು ಅದೇನು ಕೆಮಿಕಲ್ಸ್ ಇಲ್ದಲೇ ನಾವು ಗೊತ್ತಿರೋರನ್ನ ಕೇಳಿಕೊಂಡು, ಅಂದರೆ ಹಿಂದಿನ ಕಾಲದವ್ರು ಇರ್ತಾರಲ್ಲ, ನಮ್ಮ ಅಜ್ಜಿ ತಾತಂದಿರು, ಅವ್ರನ್ನ ಕೇಳಿಕೊಂಡು ತಿಳ್ಕೊಳ್ಳಿ. ಅವ್ರ ಜೊತೆಯಲ್ಲಿ ದಿನದಲ್ಲಿ ಒಂದು ಅರ್ಧ ಗಂಟೆನಾದ್ರು ಟೈಮ್ ಸ್ಪೆಂಡ್ ಮಾಡಿ. ಯಾಕಂದರೆ ಅವ್ರಿಗೆ ಗೊತ್ತಿರೋ ವಿಷಯಗಳನ್ನೆಲ್ಲ ನಮ್ಗೆ ಹೇಳ್ತಾರೆ. ತುಂಬ ಆರೋಗ್ಯಕರವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಅವರಿಂದ ತಿಳ್ಕೊತೀವಿ. ನೋಡಿ, ನಾನಿಲ್ಲಿ ಸಾಂಬಾರಿಗೆ ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸಾಂಬಾರು ರೆಡಿ ಆಯಿತು. ಇದಕ್ಕೆ ಉಪ್ಪು ನೋಡ್ತೀನಿ, ಉಪ್ಪು ಬೇಕಂದರೆ ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಉಪ್ಪು ನೋಡಿದೆ, ಸ್ವಲ್ಪ ಉಪ್ಪು ಬೇಕನ್ನಿಸ್ತು, ಉಪ್ಪನ್ನ ಹಾಕ್ಕೊಂಡೆ. ಮತ್ತು ಕೊನೆಯದಾಗಿ ಸ್ವಲ್ಪ ಬಿಸಿ ಆರಿದ್ಮೇಲೆ, ಅಂದರೆ ತಣ್ಣಗಾದ್ಮೇಲೆ, ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ಒಂದು ಅರ್ಧ ಲೋಟದಷ್ಟು, ಅಂದರೆ ಕಾಫಿ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಹಸುವಿನ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಹಸುವಿನ ಹಾಲನ್ನು ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಈ ರೀತಿ ನೀವು ಮಾಡಿಕೊಂಡು ಬಾಯಿ ಬಸಳೆ ಸೊಪ್ಪಿನ ಸಾಂಬಾರನ್ನು ಊಟ ಮಾಡಿ. ತುಂಬ ಈಸಿಯಾಗಿರ್ತಕ್ಕಂಥ ಸಾಂಬಾರಿದು, ತುಂಬ ಈಸಿಯಾಗಿ ಮಾಡ್ಕೊಬೋದು. ಸುಮ್ಮನೆ ಏನೇನೋ ಹಾಕ್ಬಿಟ್ಟು ಮಾಡ್ಕೊಬೇಡಿ. ಒಂದು ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ಮುದ್ದೆ ಜೊತೆ, ಸಾಂಬಾರು ಜೊತೆ ಉಪ್ಪಿನಕಾಯಿ ಇದ್ದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ, ನೋಡ್ತಾ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಮಾಡಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.